ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇನ್ನು ಕೆಲವೇ ದಿನಗಳಲ್ಲಿ ಪ್ರಥಮ ಅಪ್ಪ ಆಗ್ತಾ ಇದ್ದಾನೆ. ಇಲ್ಲ ಇನ್ನೊಂದೇ ಒಂದು ವಾರ ಅಂತಂತೇನೋ ಹೇಳಿದ್ರು. ಈಗೆಲ್ಲ ಹಿಂಗಾಗೋಯ್ತು ಗೊತ್ತಾ ಅಪ್ಪಾಜಿ, ಎಲ್ಲ ಪರ್ಸನಲ್ ಲೈಫ್ನ ಕ್ಯಾಮ್ರಾ ಮುಂದೆ ತಂದ್ಬಿಡುವಂತ ಒಂದು ವ್ಯವಸ್ಥೆ ಆಗೋಗಿದೆ. ನನ್ನ ಲೈಫಲ್ಲಿ ಅದು ಯಾವುದೂ ತರದೆ ಬಹಳ ಸಹಜವಾಗಿ ನೀವೆಲ್ಲ ಹೆಂಗ್ ಬದುಕಿದ್ರು ಅಲ್ಲ ನಿಮ್ಮ ಶ್ರೀಮತಿ ನಾ ಮಗುನ ತಂದಿದ್ರೆ ಚೆನ್ನಾಗಿರೋದು. ಈಗ ಹಾಸ್ಪಿಟಲ್ ಇರ್ತಾರೆ ಹೆಂಗ್ ನೋಡಿ ಅವ್ರಿಗೆ ಎಷ್ಟು ಯೋಗ ಅಂದ್ರೆ ಫಸ್ಟ್ ನೈಟ್ ಮುಂಚೆನೆ ಮಗು ಆಮೇಲೆ ಇದು ಮುಗಿಲಿ. ಚೆನ್ನಾಗಿ ಕಾಲು ಎಳಿತಾ ಇದ್ದಾರೆ ಪಾಪ ಅವರೆಲ್ಲ ಈ ಚಿತ್ರ ಪ್ರಾರಂಭದ ದಿನ ನನ್ನ ಕೈಲಿ ಕ್ಲ್ಯಾಪ್ ಮಾಡಿಸಿದ್ರು. ಈಗ ಟೀಸರ್ ಬಿಡುಗಡೆಗೇನು ನನ್ನನ್ನು ಕರೆಸಿ, ನಾನೇನು ದೊಡ್ಡ ಕಲಾವಿದನಲ್ಲ, 50 ವರ್ಷ ಸರ್ವಿಸ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಪಾಪ ಎಲ್ಲ ಜನಪ್ರಿಯ ಕಲಾವಿದರನ್ನ ಯಾರನ್ನಾದರೂ ಕರೆಸಿ ಅಥವಾ ಜನಪ್ರಿಯ ರಾಜಕಾರಣಿಗಳನ್ನು ಕರೆಸಿ ಮಾಡಿ ಚೆನ್ನಾಗಿರೋದು. ನಾನು ಬರೀ ಭೋಜನಪ್ರಿಯ ಅಷ್ಟೇ. ಸೊ ಹಾಗಾಗಿ ನನ್ನನ್ನು ಕರೆಸಿದ್ದಾರೆ. ಇವರ ಚಿತ್ರಕ್ಕೆ ಯಶಸ್ಸು ಕೋರಿ ನಿಮ್ಮ ಸಹಕಾರ ಸಹಾನುಭೂತಿ ಇರಬೇಕು ಅಂತಂಥೇಳಿ ನಾನು ಈ ಸಂದರ್ಭದಲ್ಲಿ 3ನೇ ತಾರೀಕು ರಿಲೀಸು ನೀವೆಲ್ಲ ನೋಡಿ ಆಶೀರ್ವದಿಸಿ ಪ್ರೇಕ್ಷಕರಿಗೆ ನಿಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಪ್ರೇಕ್ಷಕರನ್ನು ನೀವು ಅವರನ್ನು ಉತ್ತೇಜಿಸಬೇಕಾಗಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಟ್ರೈಲರ್ ನೋಡೋಕ್ಕೂ ಮುಂಚೆ ಒಂದು ಮಾತು ಸರ್ ಹೇಳಿದ್ರು, ನಾನು ಭೋಜನ ಪ್ರಿಯ ಮತ್ತು ನಾನು ಬಹಳ ನೀವು ಸಣ್ಣ ಕಲಾವಿದ ಅಂತ ಹೇಳಿದ್ರೆ ನಾವೆಲ್ಲ ಇನ್ನು ಈಗ ಕ್ಯಾಮ್ರಾ ಅಂದ್ರೆ ಏನು ಅಂತ ಓಪನ್ ಮಾಡ್ಕೊಂಡು ನೋಡುವಂಥವ್ರು ನಾವೆಲ್ಲ. ಸೊ ನೀವು ಶುರು ಮಾಡಿದಾಗ ನೀವೆಲ್ಲ ನಿಮ್ಮ ಕಾಂಟ್ರಿಬ್ಯೂಷನ್ ಭಾಳ ದೊಡ್ಡದಿದೆ ಸರ್. ನಾನು ಯಾಕೆ ನಿಮ್ಮನ್ನು ಕರೆಸ್ತೇನೆ ಅಂದರೆ ನಮ್ಮ ಮುಹೂರ್ತ ಕ್ಲಾಪು ನೀವೇ ಮಾಡಿರಿ. ಈಗ ವರ್ಷಕ್ಕೆ 500 ಸಿನಿಮಾ ಸೆಟ್ ಇರುತ್ತೆ, 150-200 ಹೊರಗಡೆ ಬರೋದ್ರಲ್ಲಿ ಕಷ್ಟ ಆಗುತ್ತೆ. ನೀವು ಮಾಡಿದ ಅಮೃತ ಹಸ್ತ ಹಂಗಿತ್ತು. ಸೊ ನಾವು ಅಮೃತ ಹಸ್ತ ಅಂತ ಯಾಕೆ ಹೇಳ್ತೀವಿ ಗೊತ್ತಾ? ಸುಮ್ಮನೆ ಯಾರೋ ಒಬ್ಬ ಪೊಲಿಟಿಷಿಯನ್ ಮಾಡ್ಬಿಟ್ರೆ ಅದು ಅಮೃತ ಹಸ್ತ ಆಗಲ್ಲ. ಯಾರು ಶುದ್ಧ ಮನಸ್ಸಿಂದ ಹಾರೈಸ್ತಾರೆ ಅದು ಮಾತ್ರ ಅಮೃತ ಹಸ್ತ ಆಗುತ್ತೆ. ಆ ಕಾರಣಕ್ಕೆ ನಿಮ್ಮನ್ನು ಕರೆದು ಕ್ಲಾಪ್ ಮಾಡಬೇಕು ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನೀವು ಮಾಡೋದ್ರಿಂದ ನಮಗೊಂದು ಖುಷಿ ಏನು ಅಂತ ಹೇಳಿದ್ರೆ, ನೀವೆಲ್ಲ ಚಿತ್ರರಂಗದ ಎಲ್ಲ ಮಜ್ಜಲ್ಗಳನ್ನ ನೋಡ್ಕೊಂಡ್ ಬಂದಿದ್ದೀರ. ತುಂಬ ದೊಡ್ಡ ದೊಡ್ಡ ಸಕ್ಸಸ್ ಎಲ್ಲವನ್ನು ನಿಮ್ಮ ಹಾರೈಕೆ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಕೈಲೇ ಆಗಬೇಕು ಅಂತ ನಿಮ್ಮ ಕಾಂಟ್ರಿಬ್ಯೂಷನ್ ದೊಡ್ಡದಿದೆ. ನಾನು ವೈರಲ್ ಆಗಿರೋ ಹಿಂದೆ ಎಲ್ಲ ಹೋಗಲ್ಲ. ಈಗ ಯಾವುದೋ ಒಂದು ವೈರಲ್ ನಮ್ಮ ಜನಕ್ಕೆ ಏನು ಅಂದರೆ, ಮೊನ್ನೆ 21 ಅವರು ಯಾವುದೋ ಒಂದು ಹುಡುಗಿ ಭರತನಾಟ್ಯ ಮಾಡ್ತು, ಅವಳ ಹೆಸರೇನು ಅಂತ ಹೇಳಿ ನಮ್ಮ ಜನಕ್ಕೆ ಗೊತ್ತಿಲ್ಲ. 2 ಲಕ್ಷ ರೂಪಾಯಿ ಶರ್ಟ್ ಯಾರೋ ಎಲ್ರಿಗೂ ಗೊತ್ತಿರುತ್ತೆ. ನಾನು ಅದರಿಂದ ಎಲ್ಲ ಹೋಗಲ್ಲ. ನಾನು ಯೋಗ್ಯತೆ ಅರ್ಹತೆಯನ್ನು ಮಾತ್ರ ಮಾನದಂಡವಾಗಿ ಕನ್ಸಿಡರ್ ಮಾಡ್ತೀನಿ. ನನಗೆ ಎಲ್ಲವೂ ಸಿಕ್ಕಿದೆ. ಎಂಥ ಸಿನಿಮಾ ಮಾಡ್ರು ನಾನು ಸಲ್ಮಾನ್ ಖಾನ್ ಆಗೋಕ್ಕಾಗಲ್ಲ ನನಗೆ ಗೊತ್ತು, ಎಂಥ ಬಿಸ್ನೆಸ್ ಮಾಡ್ರು ಅಂಬಾನಿ ಆಗೋಕ್ಕಾಗಲ್ಲ ನನಗೆ ಗೊತ್ತು. ಹಾಗಿರ್ಬೇಕಾದ್ರೆ ನಾನು ಯಾರ ಜೊತೆ ಕೆಲಸ ಕಲ್ತಿರ್ತೀನಿ, ಸಿನಿಮಾ ಕಲ್ತಿರ್ತೀನಿ, ಇವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದ್ರು ಅನ್ನೋಕ್ಕಿಂತ ಇವ್ರ ಜೊತೆ ನಂಗೆ ಕೆಲಸ ಕಲಿಯೋ ಅವಕಾಶ ಸಿಕ್ಕಿ ಇವರೆಲ್ಲ ಇದ್ದಾರೆ ಅಂತ ಹೇಳಿದಾಗ ಅದು ನಮಗೆ ಪುಣ್ಯ. ಅವ್ರ ಕೈಲೇ ಮಾಡಿಸ್ಬೇಕು ಅಂತ. ಅಮೃತ ಹಸ್ತ ಅಂತ ಹೇಳೋ ಪದದ ಅರ್ಥನೇ ಆ್ಯಕ್ಚುಲ್ ಫ್ಯಾಕ್ಟ್ ಅದೇನೆ. ಸೊ ಅದಕ್ಕೆ ನಿಮ್ಮ ಕೈಲೇ ಮಾಡಿಸೋ ಸಿನಿಮಾನೂ ಆಯಿತು, ಒಳ್ಳೆ ಬಿಸ್ನೆಸ್ ಆಯ್ತು. ನೋಡಿ 2025-26ನೇ ಸಾಲಿನಲ್ಲಿ ಡಬ್ಬಿಂಗ್ ರೈಟ್ಸ್ ಯಾರ ಸಿನಿಮಾನೂ ಹೋಗಿಲ್ಲ ಸರ್, ನನ್ನ ಸಿನಿಮಾ ಹೋಯ್ತು. ಈಗ ಅವ್ರಿಗೆ ಗೊತ್ತಾಯ್ತು ಯಾಕೆ ಕರೆಸಿದ್ವಿ ಅಂತ. ಅಮೃತ ಹಸ್ತ ಅನ್ನೋದರ ಅರ್ಥ ಅದು. ಸೊ ಈಗ ಖುಷಿ ಆಯಿತು. ಡಬ್ಬಿಂಗ್ ರೈಟ್ಸ್ ವೈಡ್ ಆ್ಯಂಗಲ್ ಮೀಡಿಯಾ ಒಳ್ಳೆ ಪ್ರೈಸಿಗೆ ತೊಗೊಂಡ್ರು. ಕಲರ್ಸ್ ನಮ್ಮ ತವ್ರ ಮನೆ ಇದ್ದಂಗೆ. ನನ್ನ ಸಿನಿಮಾಗೆ ಅಲ್ಲಿ ಯಾವಾಗಲೂ ಮನ್ನಣೆ ಮಾಡ್ರು. 3 ಸಿನಿಮಾ ತೊಗೊಂಡ್ರು. ಅದ್ರ ಜೊತೆಗೆ ಮಾಡುವವರ ಆಶೀರ್ವಾದ ಮುಖ್ಯ ಆಯ್ತು. ಈಗ ನಿಖಿತನ್ ಕಾಂಟ್ರಿಬ್ಯೂಷನು ಇದ್ರಲ್ಲಿ ದೊಡ್ಡದಿದೆ ಸಿನಿಮಾಗೆ. ಸೊ ನಿಮ್ಮ ಸಹಕಾರ ಆಶೀರ್ವಾದ ಮಾಡಿದ್ದು ಇತ್ತು ನನಗೆ. ಈಗ ನೋಡಿ, ನಾಳಿದ್ದಕ್ಕೆ ಹರೀಶ್ ರಾಜ್ ಈ ಚಿತ್ರರಂಗಕ್ಕೆ ಬಂದು 30 ವರ್ಷ. ನಾಳಿದ್ದಕ್ಕೆ ಈ ಸಿನಿಮಾದಲ್ಲಿ ಅದ್ಭುತವಾದ ಕಳನಟನ ಪಾತ್ರ ಮಾಡಿದ್ದಾರೆ. ಟ್ರೈಲರ್ ನೋಡಿ ಇದೆಲ್ಲ ಆಮೇಲೆ ಮಾತಾಡ್ತೀನಿ. ಇದರಲ್ಲೊಂದು ವಿಶೇಷವಾದ ಪಾತ್ರ ಮಾಡಿದ್ದಾರೆ. ಅಣ್ಣವ್ರ ಸಿನಿಮಾ ಇರ್ಬೋದು, ಎಲ್ಲರ ಕಾಲದಲ್ಲೂ ಸಮಕಾಲೀನ ನಟರು. ಈ ಕೆರಳಿದ ಸಿಂಹ ನಾವು ಇವರಿಲ್ಲದೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗೋದಿಲ್ಲ. ಕವಿರತ್ನ ಕಾಳಿದಾಸ ಸೆಕೆಂಡ್ ಆಪ್ಷನ್ ಇಲ್ಲ. ಇಂಥ ಬಹಳಷ್ಟು ಸಿನಿಮಾ ಮಾಡೋದ್ರಿಂದ ಈಗ ಯಾಕೆ ಅಮೃತ ಹಸ್ತ ಅಂತ ಕರೆದ್ಬಿಟ್ಟು ನಿಮ್ಮ ಕೈಲಿ ಮಾಡಿಸ್ತೇನೆ. ಬರೀ ಸಣ್ಣ ಸಿನಿಮಾ ಮಾಡಿದ್ದೀನಿ, ಭೋಜನ ಪ್ರಿಯ, ಅದೆಲ್ಲ ನಿಮ್ಮ ಕ್ವಾಲಿಫಿಕೇಷನ್ನು, ನಿಮ್ಮ ಸಾಧನೆಯೇ ಕ್ವಾಲಿಫಿಕೇಷನ್. ಅದಕ್ಕೋಸ್ಕರ ನಿಮ್ಮನ್ನು ಕರೆಸಿದ್ದು ನಿಮ್ಮಿಂದಲೇ ಆಗಬೇಕು ಅಂತ. ಟ್ರೈಲರ್ ನೋಡೋಣ, ಮಿಕ್ಕಿದ್ದು ಟೀಮ್ ಮಾತಾಡ್ತಾರೆ. ಥ್ಯಾಂಕ್ ಯು.